ಆತ್ಮೀಯ ಬಂಧುಗಳೇ, ಏನಿವತ್ತು ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ CPIM ವತಿಯಿಂದ ಬೆಂಗಳೂರಿನಲ್ಲಿ ಇದೇ ತಿಂಗಳು 21ನೇ ತಾರೀಕು ಭಾನುವಾರದಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಏನಂತಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ನಡೀತಿರುವಂತಹ ಜನ ವಿರೋಧಿ ನೀತಿಗಳ ವಿರುದ್ಧ ಈ ಪ್ರತಿಭಟನೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಅತಿಥಿ ಉಪನ್ಯಾಸಕರ ನೇಮಕಾತಿಗಳಾಗ್ತಾ ಇಲ್ಲ. ಈ ಕಡೆ ವಿದ್ಯಾರ್ಥಿಗಳಿಗೆ ಕನಿಷ್ಠವಾದಂತಹ ಒಂದು ಸ್ಕಾಲರ್ಶಿಪ್ ಬಿಡುಗಡೆಗಳಾಗ್ತಾ ಇಲ್ಲ. ಹಾಸ್ಟೆಲ್ ಫೆಸಿಲಿಟಿ ಸರಿಯಾಗಿಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ಕನಿಷ್ಠ 30% ಬಜೆಟ್ ಅನ್ನು ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಕೂಡ ಅದನ್ನ ಹೆಚ್ಚಿಗೆ ಮಾಡ್ತಾ ಇಲ್ಲ. ಈ ಕಡೆ ಕಾರ್ಮಿಕರು ಒಂದು ಕಡೆ ನಮ್ಗೆ ಕನಿಷ್ಠ ವೇತನವನ್ನು ಕೊಡಿ, ಮಾಸಿಕ ವೇತನ 30,000 ರೂಪಾಯಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಕಾರ್ಮಿಕರೆಲ್ಲರೂ ಕೂಡ ದಿನನಿತ್ಯ ಹೋರಾಟಗಳು ಮಾಡಿದ್ರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಈ ಕಡೆ ಮಹಿಳೆಯರು ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ದಬ್ಬಾಳಿಕೆಗಳು ನಡೀತಾ ಇದೆ, ಇವತ್ತೆಲ್ಲ ಕೂಡ ಅತ್ಯಾಚಾರಗಳು ನಡೀತಾ ಇದೆ. ನಮ್ಮನ್ನು ಸಾಯಿಸೋದು ಕೂಡ ಕನಿಷ್ಠ ಕೇಳೋರ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಜನಗಳು ಸತಮತ ಆಗ್ತಾ ಇರುವಂತ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಬಡವರು, ಕಾರ್ಮಿಕರು, ರೈತರು, ಇನ್ನೊಂದು ಕಡೆ ರೈತರ ಪ್ರಶ್ನೆ ಬಂದಾಗ ಇವತ್ತು ಅರಣ್ಯ ಇಲಾಖೆಯವರು ಎಲ್ಲ ಹಳ್ಳಿಗಳಿಗೂ ಹೋಗ್ಬಿಟ್ಟು ಮನೆಗಳು ಕಟ್ಟಿದ್ರು ಸಹ ಅವರ ಮನೆಗಳನ್ನ ಕಬಳಿಸುವಂತ ರೀತಿಯಲ್ಲಿ ಇವತ್ತೆಲ್ಲ ಕೂಡ ಸರ್ಕಾರ ನೀತಿಗಳನ್ನ ಜಾರಿ ಮಾಡ್ತಾ ಇದೆ. ಇವತ್ತು ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಬಂಡೆ ಇದ್ದಾಗನ ಆ ಬಂಡೆ ಅರಣ್ಯ ಪ್ರದೇಶಕ್ಕೆ ಸೇರಲ್ಲ. ಅಲ್ಲಿ ಮರ ಗಿಡ ಬಳ್ಳಿ ಏನೇನೋ ಇರಬೇಕು, ಮರಗಳಿದ್ದ ಮಾತ್ರ ಅದನ್ನ ಅರಣ್ಯಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಬಂಡೆಗಳನ್ನು ಕೂಡ ಅರಣ್ಯ ಇಲಾಖೆಗೆ ಸೇರಿದೆ, ಮನೆಗಳು ಕಟ್ಟಿರೋದು ಅದನ್ನು ಅರಣ್ಯ ಇಲಾಖೆಗೆ ಸೇರಿ ಅಂತ ಹೇಳ್ಬಿಟ್ಟು ಜನಗಳ ರೈತರ ವಿರುದ್ಧ ಇವತ್ತು ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇರುವಂತ ಪರಿಸ್ಥಿತಿಗಳಾಗ್ತಾ ಇದೆ. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಆದ್ರೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಈ ಕಡೆ ಮಹಿಳೆಯರು ಹೋರಾಟ ಮಾಡ್ತಾರೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಈ ಕಡೆ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ, ದಲಿತರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಸರ್ಕಾರಗಳು ಮಣಿತಾ ಇಲ್ಲ, ಅವ್ರಿಗೆ ಕಾಣುವಂತ ಒಂದು ಸಮಾಧಾನ ಕೊಡ್ತಾ ಇಲ್ಲ, ಅವ್ರಿಗೆ ತೃಪ್ತಿಕರವಂತ ಒಂದು ರೀತಿಯಲ್ಲಿ ಉತ್ತರ ನೀಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇದೇ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸಿಸಂ ಇವತ್ತು ಏನಾಗ್ತದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನಾ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಒಂದು ಪ್ರತಿಭಟನೆಯನ್ನ ಒಂದು ಪಾಂಪ್ಲೆಟ್ ಮುಖಾಂತರ ಹಂಚಿ ಮನೆ ಮನೆಗೆ ಭೇಟಿ ಕೊಟ್ಟು ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದೆ. ಯಾಕಂದ್ರೆ ಇವತ್ತು ಭಾರತದ ಕಮ್ಯುನಿಸ್ಟ್ ಪಕ್ಷ ಇಡೀ ಭಾರತದ ಇತಿಹಾಸದಲ್ಲಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ ಏನಾದ್ರು ಹೋರಾಟ ಮಾಡಿದೆ ಅಂದ್ರೆ ಅದು ಭಾರತದ ಕಮ್ಯುನಿಸ್ಟ್ ಪಕ್ಷ. ಇವತ್ತು ಆ ಒಂದು ಪಕ್ಷ ಇವತ್ತು ತೀರ್ಮಾನ ಮಾಡಿದೆ, ಇವತ್ತು ನಾವು ಡಿಸೆಂಬರ್ ಇದೇ ತಿಂಗಳು 21ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಆದಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಇವತ್ತು ಕಾರ್ಮಿಕರು, ರೈತರು ಸುಮ್ಮನೆ ಇದ್ರೆ ಆಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವುದೇ ಒಂದು ಹಕ್ಕನ್ನು ಪಡಿಬೇಕಾದ್ರೆ ನಾವು ಹೋರಾಟದ ಮೂಲಕ ಪಡಿಬೇಕು ಅಂತ ಹೇಳ್ತಾರೆ. ಒಂದು ಗುಂಡು ಪಿನ್ನನ್ನು ಸಂಪಾದನೆ ಮಾಡ್ಬೇಕಾದ್ರೆ ಹೋರಾಟದ ಮೂಲಕ ಸಂಪಾದನೆ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದ ಇವತ್ತೇನ್ ಹೇಳ್ತದೆ ಅಂದ್ರೆ ಇದೇ ತಿಂಗಳು 21ನೇ ತಾರೀಕು ಹೋರಾಟ ನಡೀತಾ ಇದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಮುಳಬಾಗಿಲು ತಾಲೂಕು ಸಮಿತಿ ಏನು ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸಿಸಂ ಏನಿದೆ ನಮ್ಮ ತಾಲೂಕು ಸಮಿತಿ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟು ಇಲ್ಲಿಂದ ಕೂಡ ಮುಳಬಾಗಿಲು ತಾಲೂಕಿನಿಂದ ಕೂಡ ಜನರೆಲ್ಲೂ ಕೂಡ ನಾವು ಇಲ್ಲಿಂದ ಹೊರಡ್ತಾ ಈ ಪ್ರತಿಭಟನೆಗೆ. ಅದಕ್ಕಾಗಿ ಇವತ್ತು ನಮ್ಮ ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದ ತಾಲೂಕು ಸಮಿತಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಯುವಕರಲ್ಲಿ, ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ, ಪ್ರತಿಯೊಬ್ಬ ಮಹಿಳೆಯರಲ್ಲೂ, ಪ್ರತಿಯೊಬ್ಬ ರೈತರಲ್ಲೂ, ಪ್ರತಿಯೊಬ್ಬ ಕಾರ್ಮಿಕರಲ್ಲೂ, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಗುತ್ತಿಗೆಗಾರರಾಗಿರ್ಬೋದು, ನಮ್ಮ ಚಿಲ್ಲರೆ ಅಂಗಡಿಗಾರರಾಗಿರ್ಬೋದು, ಎಲ್ಲರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾ ಇವತ್ತು ಭಾರತದ ಕಮ್ಯುನಿಸ್ಟ್ ಪಕ್ಷ ಡಿಸೆಂಬರ್ 21ನೇ ತಾರೀಕು ನಮ್ಮ ಹಳ್ಳಿಯಿಂದ ಸುಮಾರು 1000 ಗಟ್ಟಲೆ ಜನವನ್ನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಕೊಡಬೇಕು. ಇಲ್ಲಿಂದ ಮುಳಬಾಗಿಲಿಂದ ಸುಮಾರು 5-6 ಬಸ್ಗಳನ್ನ ನಮ್ಮ ವ್ಯವಸ್ಥೆ ನಮ್ಮ ಪಕ್ಷ ಅದನ್ನ ತೀರ್ಮಾನ ಮಾಡಿದೆ. ಏನು ಎಬ್ನಿ ರೋಡ್ ಮಾರ್ಗದಿಂದ ಒಂದು ಬಸ್ಸು, ಈ ಕಡೆ ಗುಮ್ಮಕಲ್ ಮಾರ್ಗದಿಂದ ಒಂದು ಬಸ್ಸು, ಈ ಕಡೆ ಆವನಿ ಕಡೆಯಿಂದ ಒಂದು ಬಸ್ಸು, ಈ ಕಡೆ ಮತ್ತೆ ಟೌನ್ ಮುಖಾಂತರ ಒಂದು ಬಸ್ಸು. ನಮ್ಮ ಬಡವರ ಪಕ್ಷ ಇವತ್ತು ತೀರ್ಮಾನ ಮಾಡಿದೆ, ಇವತ್ತು ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಈ ಒಂದು ಹೋರಾಟಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಜನತೆ ಸಹಕಾರ ಕೊಟ್ಟು ಆ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಇವತ್ತು ಮಾಧ್ಯಮ ಮುಖ ತಮ್ಮಲ್ಲಿ ಹೇಳ್ಕೊಂತ ಇದ್ದೀನಿ. ಸುರೇಶ್ ಬಾಬು, CPM ತಾಲೂಕು ಪಕ್ಷದ ಸಮಿತಿ ಸದಸ್ಯರು. ಸುರೇಶ್ ಬಾಬು. ಬಂಧುಗಳೇ, ಏನು ನಮ್ಮ 21ನೇ ತಾರೀಕು ಡಿಸೆಂಬರ್ 21 ಭಾನುವಾರ ಒಂದು ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆ, ರಾಜ್ಯಾದ್ಯಂತ ಜನಾಂದೋಲನ, ಮನೆ ಮನೆ ಭೇಟಿ, ಸಹಿ ಸಂಗ್ರಹ. ಅಂದರೆ ಇದು ನಮ್ಮ ಜನಾಂದೋಲನ ಅಂದ ತಕ್ಷಣವೇ ಏನು ಈ ಹಲವಾರು ಹಕ್ಕು ಒತ್ತಾಯಗಳು ಏನಿದ್ದಾವೆ, ನಮ್ಮ ಜನಗಳ ಸಮಸ್ಯೆಗಳು ಏನಿದ್ದಾವೆ, ಆ ಸಮಸ್ಯೆಗಳ ಬಗ್ಗೆ ಒಂದು ನಮ್ಮ CPI ಮಾರ್ಕ್ಸ್ವಾದಿ ಒಂದು ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಯನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ದಲ್ಲಿ ಹಮ್ಮಿಕೊಂಡಿದೆ. ಯಾಕಂದರೆ ನಮ್ಮ ಏನು ನಮ್ಮ ಜನಗಳ ಸಮಸ್ಯೆಗಳು ಏನೇನು ಅತಿ ಪ್ರಮುಖ ಸಮಸ್ಯೆಗಳಂದರೆ ಕೃಷಿ ಬಿಕ್ಕಟ್ಟು, ಭೂಮಿ ಪ್ರಶ್ನೆ,
ಭೂಮಿ ಪ್ರಶ್ನೆ ಅಂದರೆ ಏನು ಸಾಗುವಳಿ ಬಹುರುಕಂ ಸಾಗುವಳಿ ಮತ್ತು ಅರಣ್ಯ ಸಾಗುವಳಿ ಭೂಮಿಗಳನ್ನು ಅವರು ಸ್ವಾಧೀನಪಡಿಸ್ಕೊಳ್ತಾ ಇರೋದು, ಅರಣ್ಯ ಇಲಾಖೆಯವರು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ಇತರೆ ಹಲವಾರು ಸಮಸ್ಯೆಗಳು, ನಿರುದ್ಯೋಗ, ಭ್ರಷ್ಟಾಚಾರ, ಶಿಕ್ಷಣ ಕ್ಷೇತ್ರದಲ್ಲಿ ಆದರೂ ಹಲವಾರು ಸಮಸ್ಯೆಗಳಾಗಿದ್ದಾವೆ. ಎಲ್ಲ ಶಿಕ್ಷಣ ಇವನು ಖಾಸಗೀಕರಣ, ವ್ಯಾಪಾರೀಕರಣ ಆಗ್ತಾ ಇದ್ದಾವೆ. ಬಡ ಮಕ್ಕಳು ಏನೇನು ಸ್ಕೂಲುಗಳು ಓದಬೇಕಂದ್ರೆ ಈ ಖಾಸಗೀಕರಣ ಶಾಲೆಗಳಲ್ಲಿ ತುಂಬ ಕಷ್ಟ ಆಗಿದೆ. ಅಜಗಜಾಂತರ ಈ ಫೀಸ್ಗಳು ಮಾಡಿ ಮಕ್ಕಳು ಈ ಸರ್ಕಾರಿ ಸ್ಕೂಲುಗಳನ್ನು ಮುಚ್ಚುತ್ತಾ ಇದ್ದಾರೆ. ಈ ಖಾಸಗೀಕರಣದಿಂದ ಈ ಶಿಕ್ಷಣ ಕ್ಷೇತ್ರ ತುಂಬ ಅನ್ಯಾಯ ಆಗ್ತಾ ಇದೆ. ಅದೇ ರೀತಿ ಆರೋಗ್ಯ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ಚಿಕಿತ್ಸೆ ಕೊಡೋಕ್ಕೆ ಉತ್ತಮವಾದ ಈ ಫೆಸಿಲಿಟೀಸ್ ಇರುವುದಿಲ್ಲ. ಅದರಿಂದ ಈ ಬಡವರು, ಕೂಲಿ ಕಾರ್ಮಿಕರು, ಈ ದಲಿತರು, ಈ ಅಲ್ಪಸಂಖ್ಯಾತರು ಇವರೆಲ್ಲನೂ ಒಳ್ಳೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕಂದ್ರೆ ಈ ದುಡ್ಡು ಇರಲ್ಲ. ಅದರಿಂದ ಎಷ್ಟೋ ಜನಗಳು ಆ ಕಾಯಿಲೆಗಳಿಂದ ಮುಕ್ತ ಮಾಡ್ಕೊಳಕ್ಕಾಗದಿರಾನೆ ಎಷ್ಟೋ ಜನಗಳ ಪ್ರಾಣಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಅಂದರೆ ಆರೋಗ್ಯ ಕ್ಷೇತ್ರಕ್ಕೆ ಉದಾಸೀನ ಮಾಡ್ತಾ ಇರೋದು ಅಂತ ಕಾರಣ. ಇದು ರೇಷನ್ ವ್ಯವಸ್ಥೆ ಏನು ನಮ್ಮ ಇದು ಈ BPL ಕಾರ್ಡು, APL ಕಾರ್ಡು ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ BPL ಕಾರ್ಡುಗಳು ರದ್ದುಗಳು ಮಾಡೋದು. ಪಾಪ ತುಂಬ ಬಡವರು ಜನಗಳು, ಎಷ್ಟೋ ಜನ ಆ BPL ಕಾರ್ಡುಗಳನ್ನು ರದ್ದು ಮಾಡಿರೋದ್ರಿಂದ ಅವರಿಗೆ ಹಾಸ್ಪಿಟಲ್ ಫೆಸಿಲಿಟೀಸು, ಮತ್ತೊಂದು ಫೆಸಿಲಿಟೀಸು ಇವೆಲ್ಲ ಸಿಗ್ತಾ ಇತ್ತು. ಇವಾಗ ಅದರಿಂದ ವಂಚಿತರಾಗಿದ್ದಾರೆ. ಆಮೇಲೆ ವಸತಿಗಳು ಈ ಬಡವರಿಗೆ ಬರೀ ಪೇಪರ್ನಲ್ಲಿ ಮಾತ್ರ ವಸತಿಗಳು, ಇವರು ಅರ್ಜಿ ಹಾಕ್ರಿ ಅಂತಾರೆ. ಬಟ್ ಯಾವುದೇ ಆಗಲಿ ಚಾಲ್ತಿ ಆಗಿಲ್ಲ. ಯಾರಿಗೂ ನಿಜವಾದ ಬಡವರಿಗೆ ಆ ಮನೆಗಳು ಯಾವುದೂ ಸಿಕ್ಕಿಲ್ಲ. ಮಹಿಳೆಯರಿಗೆ ಹಲವಾರು ರೀತಿಯ ದೌರ್ಜನ್ಯಗಳು, ಅತ್ಯಾಚಾರಗಳು, ಈ ಸುಮಾರು ಈ ಮಹಿಳೆಯರಿಗೆ ತೊಂದರೆಗಳಾಗ್ತಾ ಇದ್ದಾವೆ. ಆ ತೊಂದರೆಗಳ ಬಗ್ಗೆ ಕೂಡ ಸರ್ಕಾರ ಗಮನ ಕೊಡ್ತಾ ಇಲ್ಲ. ದಲಿತರು, ಆದಿವಾಸಿಗಳು ಈ ಕೈಗಾರಿಕಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕಾರ್ಮಿಕರಿಗೆ ತೊಂದರೆಗಳನ್ನ ಆಗ್ತಾ ಇದ್ದಾವೆ. ಅದು ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಈ ಕೋಮುವಾದ, ಜಾತಿವಾದ, ಈ ಕೋಮುವಾದ ತಾವುಗಳೆಲ್ಲರೂ ನೋಡಿರೋದೇ. ಇದು ವಿನಾಕಾರಣ ಜಾತಿಗಳಲ್ಲಿ ಬಿತ್ತನೆ ಬೀಜ ಇದು ಮಾಡೋದು, ಈ ಜಾತಿಗಳಿಗೆ ದ್ವೇಷ ಇಕ್ಸೋದು, ಗಲಾಟೆಗಳು ಮಾಡೋದು, ಕೋಮುವಾದ ಮಾಡಿಸ್ತಾರೆ. ಹೀಗೆ ಹಲವಾರು ಹಕ್ಕೊತ್ತಾಯಗಳ ಬಗ್ಗೆ ವಿರುದ್ಧ ಬೃಹತ್ ಪ್ರತಿಭಟನಾ ಡಿಸೆಂಬರ್ 21 ಭಾನುವಾರ ನಮ್ಮ ಮುಳಬಾಗಿಲಿನಿಂದ ಪ್ರತಿಯೊಂದು ಹಳ್ಳಿಯಿಂದನೂ ಈ ಮನೆಗೆ ಭೇಟಿ ಮಾಡಿ ಸಹಿ ಮಾಡಿರ್ತಾರೆ ನಮ್ಮ ಮಾರ್ಕ್ಸ್ವಾದಿ CPM ಅವರು. ಅದರಿಂದ ಸುಮಾರು ಒಂದು 8 ಬಸ್ಸು ಜನಗಳಷ್ಟು ಇಲ್ಲಿಂದ ನಮ್ಮ ಮುಳಬಾಗಿಲಿಂದ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಮಗ್ರ ಮುಳಬಾಗಿಲು ತಾಲೂಕಿನ ನಾಗರಿಕರಲ್ಲಿ ಮನವಿ. ನಮ್ಮ ಹೆಸರು ವೆಂಕಟೇಶಪ್ಪ, ನಾವು ವಕೀಲರು. ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದೀನಿ. ನಮಸ್ಕಾರ ಸರ್.